ಒಂದಿನ ಫೇಸ್ಬುಕ್ ನೋಡ್ಕೊಂಡು ಕುಂತಿದ್ದಾಗ ಕೃಷ್ಣ ಸರ್ ನಂಬರು ನನಗೆ ಸ್ಕ್ರೀನ್ ಮೇಲೆ ಡೇಲ್ ಆಗ್ತಿತ್ತು, ಅದು ತಗೊಂಡು ಕಾಲ್ ಮಾಡಿದೆ. ಅವ್ರಿಗೆ ಹೇಳಿದೆ, ಸರ್ ಹಿಂಗೆಲ್ಲ ಅಟೆಂಡ್ ಮಾಡಿದೀನಿ, ಇವೆಲ್ಲ ಬೋಗಸು ಅಂತ. ಆದ್ರೂ ಕೂಡ ಅವ್ರು ಏನ್ ಮಾಡಿದ್ರು, ಒಂದ್ 2-3 ಸತಿ ಏನ್ ಅನ್ಸ್ತೋ ಗೊತ್ತಿಲ್ಲ, ಫೋನ್ ಮಾಡಿ ಇಟ್ಟವರು ಕೊನೆಗೆ ಗುರುಗಳನ್ನೇ ಕಾಂಟ್ಯಾಕ್ಟ್ ಮಾಡ್ಬಿಟ್ರು ಡೈರೆಕ್ಟ್ ಆಗಿ. ಅವತ್ತು ಅಳ್ತಿದ್ದೆ ನಾನು. ಏನ್ ಕಳ್ತಿದ್ದೆ ಅಂದ್ರೆ, ಹೆಂಗಪ್ಪ ನಾನು ಸಾಲ ತೀರ್ಸೋದು, ಏನ್ ನಾನು ಮಾಡ್ಕೊಂಡಿದ್ದೆ ನನಗೆ ಗೊತ್ತಿಲ್ಲದೆ ಅರಿವಿಲ್ದೆ ಮಾಡ್ಕೊಂಡಿದ್ದು, ಹೆಂಗ್ ಸಾಲ ತೀರ್ಸೋದು ಅಂತ ಯೋಚನೆ ಮಾಡಿದೆ. ಗುರುಗಳೊಂದ್ ಮಾತಂದ್ರು, ನೀನ್ ಕ್ಲಾಸ್ ಅಟೆಂಡ್ ಮಾಡು, ನಿನ್ ಎಲ್ಲ ಸಾಲ್ವ್ ಆಗುತ್ತೆ ಅಂದ್ರು. ನಾನು ಒಂದೇ ತಿಂಗಳು 15 ಲಕ್ಷ ಸಂಪಾದನೆ ಮಾಡಿದೆ. ಬರೀ 9ನೇ ತಾರೀಕಿಂದ ಇಲ್ಲಿವರೆಗೂ 15 ಲಕ್ಷ ಸಂಪಾದನೆ ಮಾಡಿದೆ. ನನ್ಗೀಗ ದುಡ್ಡು ಅನ್ನೋದು ತಾನಾಗ್ ತಂದ್ ಬತ್ತಾಯ್ತು ಹತ್ರ. ಆ ತರ ನಾನು ಗುರುಗಳ ಹತ್ರ ತಿಳ್ಕೊಂಡೆ. ಆಮೇಲೆ ಗುರುಗಳು ಒಂದು ಉದಾಹರಣೆನೂ ಕೊಟ್ರು. ಈಗ ಆ ಬಂಡೆಕಲ್ ಮೇಲೆ ಹುಡುಗ ಏನೋ ನೆನ್ಸ್ಕೊಂಡ್ರ, ಅದು ಅವನ ಹತ್ರ ಬಂತು ಅಂತ, ಅದ್ ನನ್ನ ಫ್ಯೂಚರ್ ಅಲ್ಲಿ ನನ್ ಕಣ್ಮುಂದೆನೆ ಕಾಣ್ತು. ನಮ್ಮ ಹುಡುಗ ಒಬ್ಬ ಏನ್ ಮಾಡ್ದ, ಒಂದ್ ವಾರದಿಂದ ಕೆಲ್ಸಕ್ಕೆ ಬರದೆ ಓಡಾಡ್ತಾ ಇದ್ದ. ಒಂದ್ ವಾರದಿಂದ ಹುಡುಕಿ ಸಾಕಾಗೋಯ್ತು, ಎಲ್ಲೋಗೋನ್ ಅಂತ ಗೊತ್ತಿರಲಿಲ್ಲ. ಒಂದಿನ 4 ಗಂಟೆ ಮಾಮೂಲಿ ಅಫರ್ಮೇಶನ್ ಎಲ್ಲ ಮುಗಿಸ್ಕೊಂಡೆ ರೆಡಿ ಆದೆ. ನನ್ನ ನೈಟ್ ಎಲ್ಲ ಕನ್ಸಲ್ಲಿ ನೀನ್ ಇವಾಗ ಹೋಗೋ ಅಲ್ಲ ಅವನಿ ಅಂತ ಹೇಳ್ತಾನೆ ಇತ್ತು ಮನ್ಸು. ನಾನು ಯೋಚನೆ ಮಾಡ್ದೋನ್ ಏನ್ ಮಾಡ್ದೆ, ತಡಿ ಇವಾಗ ಗುರುಗಳು ಹೇಳಿರೋ ಸತ್ಯ ಆಗ್ಬೇಕು ಅಂದ್ರೆ ಹೋಗಿ ನೋಡ್ಲೇಬೇಕು ಅಂದ್ಬಿಟ್ಟು ಡೇಟ್ ಆಗಿ ಹೋದೆ. ನನ್ ಕನ್ಸಲ್ಲಿ ಹೆಂಗ್ ಕಂಡಿಂದ ಹಂಗೆ ನಿಂತಿದ್ದ, ಹಂಗೆ ಇದ್ದ, ಕರ್ಕೊಂಡ್ಬಂದ್ ಕೆಲಸ ಮಾಡಿಸ್ದೆ. ತಿರ್ಗಾ ಹೊಂಟೋಗಿದ್ದ ಅವತ್ತೇ ಹೊಟ್ಟೋದ. ತಿರ್ಗಾ ಯಾಕೆ ಹಿಂಗ್ ಹೊಂಟೋಗೋನಲ್ಲ ತಡಿ ಅನ್ಬಿಟ್ಟು ಒಂದ್ 10 ನಿಮಿಷ ಗುರುಗಳು ಹೇಳ್ದಂಗೆ ಅಫರ್ಮೇಶನ್ ಮತ್ತೆ ಸ್ಟಾರ್ಟ್ ಮಾಡಿದೆ. ಆ ಅಫರ್ಮೇಶನ್ ಸ್ಟಾರ್ಟ್ ಮಾಡಿದ ಕೂಡ್ಲೇನೆ ಇಂಥದವ ಅವ್ನು ಹೋಗುಂತಾನೆ ಹೇಳ್ತು ಮನ್ಸು. ತಿರ್ಗಾ ಓದಿ ಹಿಡ್ಕೊ ಬಂದೆ. ನನ್ಗೆ ಅವಾಗ ಅನ್ಸ್ತು, ಇಲ್ಲಿ ಏನೋ ಖಂಡಿತ ಇದೆ, ಗುರುಗಳ ಹತ್ರ ಕಲಿಯೋದು ತುಂಬಾ ಇದೆ. ನಾನು ಅವತ್ತು ಹತ್ಕೊಂಡು ಮಾತಾಡ್ದವನು ಇವತ್ತು ಖುಷಿಯಿಂದ ಸ್ಟೇಜ್ ಮೇಲೆ ಮಾತಾಡ್ತಾ ಇದ್ದೀನಿ. ಗುರುಗಳ ಆಶೀರ್ವಾದ ನನ್ಗೈತೆ ಅಂದ್ರೆ ಇವ್ರು ಎಷ್ಟೇ ಕ್ಲಾಸ್ ಮಾಡಿದ್ರು ಆ ಕ್ಲಾಸ್ ಪ್ರತಿ ಕ್ಲಾಸ್ಗೂ ಅಟೆಂಡ್ ಆಗ್ತೀನಿ. ನನ್ಗೆ ಇವತ್ತು ಕೂಡ ಕೆಲಸ ನಡೀತೈತೆ, ಆದ್ರೂ ಮನ್ಸಲ್ಲೈತೆ, ಗುರುಗಳು ಬಿಟ್ಟು ಹೋಗಕ್ಕಾಯ್ತಲ್ಲ. ಆಮೇಲೆ ಮತ್ತೆ ನಾನು ಏನಾದ್ರು ಗುರುಗಳನ್ನ ಒಂದು ವಿಡಿಯೋನು ಕೂಡ ಬಿಡ್ದಂಗೆ ಅಲ್ಲೊಂದು ಬುಕ್ಸೇ ಇಟ್ಟಿದ್ದೀನಿ. ಅವ್ರು ಏನ್ ಹೇಳಿರ್ತಾರೋ ಪಾಯಿಂಟ್ಸ್ ನ ಪ್ರತಿ ದಿನ ಬರ್ದು ಮಡಗಿರ್ತೀನಿ. ನಾನು 1 ಗಂಟೆ 2 ಗಂಟೆ ನಾನು ಮಲಗೋದು, 3 ಗಂಟೆಗೆ ಇದೊಳದ್ ನಾನು 4 ಗಂಟೆ ಗುರುಗಳು ಏನ್ ಟೈಮಿಂಗ್ಸ್ ಕೊಟ್ಟಾರೆ, 4 ಗಂಟೆ 4 ಒಳಗಡೆ ನೀವು ಈ ತರ ಮಾಡಿ ಅಂತ ಆ ಟೈಮಿಂಗ್ಸ್ ಮಾತ್ರ ನಾನು ಗುರುಗಳಿರೋ ಸಂಕಲ್ಪ ಮಾಡ್ಕೊಂತೀನಿ. ಅದ್ ಬಿಟ್ರೆ ನಾನು ಏನು ಮಾಡಕ್ ಹೋಗಲ್ಲ. ಈಗ್ಲೂ ಕೂಡ ನನಗೆ ಪರ್ ಡೇ 1 ಲಕ್ಷ ರೂಪಾಯಿ ವ್ಯಾಪಾರ ಮಾಡೇ ಮಾಡ್ತೀನಿ. ಆ ತರ ನನಗಿದೆ. ಇದೇ ತರ ನಾನಿದ್ರೆ ಮುಂದೆ ಗುರುಗಳು ಹೇಳಿದಂಗೆ ನಾನು ಶ್ರೀಮಂತ ಆಗೋದ್ರಲ್ಲಿ ಡೌಟೇ ಇಲ್ಲ. ನೀವು ಕೂಡ ನಿಮ್ಮ ಸ್ನೇಹಿತರಿಗೆ ಇರೋದು ಎಲ್ಲರಿಗೂ ಹೇಳಿ ನಮ್ಮ ಗುರುಗಳನ್ನ ಪರಿಚಯ ಮಾಡಿಸಿ ಈ ಕ್ಲಾಸ್ಗೆ ಅಟೆಂಡ್ ಮಾಡೋಕ್ಕೆ ತಮ್ಮಲ್ಲಿ ಕೇಳ್ಕೊತೀನಿ.